ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಲತಾ ರಾಜಿ, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಥವಾ ತೋರಿಸ್ತೀನಿ ಅಂತ ನೀವು ಕೇಳೋದಾದರೆ, ನಾನಿವತ್ತು ಹ್ಯಾಂಗರ್ಗೆ ಹೇಗೆ ಸ್ಯಾರಿನ ಫೋಲ್ಡ್ ಮಾಡಿ ಹಾಕೋಬೋದು ಅಂತ ಈಸಿಯಾಗಿ ನಾನು ತೋರಿಸ್ತೀನಿ. ಆಲ್ರೆಡಿ ನಾನು ಬಾಕ್ಸ್ ಫೋಲ್ಡಿಂಗ್ನ ಹೇಗೆ ನಾನು ಈಸಿಯಾಗಿ ಮಾಡ್ಬೋದು ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಇವಾಗ ಟ್ರೆಂಡಿಂಗಲ್ಲಿ ಇರೋ ಅಂಥ ಫ್ಲಫಿ ಪ್ಲೀಟ್ಸ್ ಅಂತ ಹೇಳ್ತೀವಿ, ಜೊತೆಗೆ ಹ್ಯಾಂಗರ್ಗೆ ಹೇಗೆ ಹಾಕ್ಕೊಳ್ಳೋದು ಈಸಿಯಾಗಿ ಅನ್ನೋದ್ರ ಬಗ್ಗೆ ನಾನಿವತ್ತು ವಿಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ಯಾಕೆ ತಡ ಮಾಡೋದು, ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಫಸ್ಟ್ ನಾನು ರೇಷ್ಮೆ ಸೀರೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸೆರಗ್ ಕಡೆ ಪಾರ್ಟ್ ತೊಗೊಂಡು ಚಿಕ್ಕ ಚಿಕ್ಕ ಪ್ಲೀಟ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಮಾಡ್ಕೊತಿದ್ದೀನಿ ಅದೇ ಥರನೇ ಮಾಡ್ಕೋಬೋದು. ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಹೊಸದಾಗಿ ತೋರಿಸ್ಬೇಕಂತ ಏನಿಲ್ಲ. ಈ ಥರ ಎಕ್ಸ್ಟ್ರಾ ಏನಾದರೂ ಬಂದರೆ ನಾವು ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪಿನ್ ಹಾಕೋಬೇಕು. ಇಲ್ಲಿ ಇವಾಗ ನಾವು ಮಿಡಲ್ ಪ್ಲೀಟ್ಸ್ ಮಾಡ್ಕೊಳ್ಳೋಣ. ಒಂದು ಹಾರ್ನ್ ಫುಲ್ ತೊಗೊಂಡ್ರೆ ದಪ್ಪ ಇರೋರಿಗೆ ಸರಿ ಆಗುತ್ತೆ. ನಾನಿಲ್ಲಿ ಮುಕ್ಕಾಲು ಹಾರ್ಮಷ್ಟು ತೊಗೋತಿದ್ದೀನಿ. ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಮೀಡಿಯಮ್ ಟು ಸ್ಲಿಮ್ ಇರೋರಿಗೆ ಒಂದು ಮುಕ್ಕಾಲಷ್ಟು ತೊಗೋಬೇಕು. ನೋಡಿ, ಅಲ್ಲಿಗೆ ಮೆಷರ್ ಮಾಡ್ಕೊಂಡು ತೊಗೊತಿದ್ದೀನಿ. ಅಲ್ಲಿಂದ ಪ್ಲೀಟ್ಸ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ನಾನಿವಾಗ ನನ್ನ ಮೆಷರ್ಮೆಂಟ್ಗೆ ನಾನು ಮಾಡ್ತಾಯಿದ್ದೀನಿ ಪ್ಲೀಟ್ಸ್ನ. ನೋಡಿ, ಇದೇ ಥರನೇ ಚಿಕ್ಕ ಚಿಕ್ಕ ಪ್ಲೇಟ್ ಮಾಡ್ಕೊಬೇಕು. ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಬಾಕ್ಸ್ ಫೋಲ್ಡಿಂಗಲ್ಲೇ ನಾನು ಈ ಮೆಥಡೆಲ್ಲ ನಾನು ತೋರಿಸಿದ್ದೀನಿ. ನೋಡಿ, ಈ ಥರ ಒಂದು 8 ಪ್ಲೀಟ್ಸ್ ಬರೋವರೆಗೂ ನಾವು ಹಾಕ್ಕೊಂಡು ಪಿನ್ ಹಾಕ್ಕೋಬೇಕಾಗುತ್ತೆ. ನಾವಿಲ್ಲಿ ಚಿಕ್ಕ ಪ್ಲೀಟ್ಸು ಮಾಡಿಕೊಂಡಷ್ಟು ನಮಗೆ ನೆರಿಗೆಗಳು ಚೆನ್ನಾಗಿ ಬರುತ್ತೆ, ಅಂದರೆ ಲುಕ್ ವೈಸ್ ನಮಗೆ ಚೆನ್ನಾಗಿ ಕಾಣುತ್ತೆ ಅದು. ನೋಡಿ, ಇಲ್ಲೆಲ್ಲ ಸೆಟ್ ಮಾಡಿಕೊಂಡು ನಾನು ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಸ್ಯಾರಿನ ಹಿಡ್ದು ತೋರಿಸ್ತಿದ್ದೀನಿ ಮಿಡಲಲ್ಲಿ ಹೇಗೆ ಬರುತ್ತೆ ಸ್ಯಾರಿ ಅನ್ನೋದು. ನೆಕ್ಸ್ಟ್ ನಾನಿಲ್ಲಿ ಐರನ್ನಿಂಗ್ ಟೇಬಲ್ಗೆ ಕ್ಲಿಪ್ ಹಾಕ್ಕೊಂಡು ಸೆರಗ್ ಕಡೆ ಪ್ಲೀಟಿಂಗ್ ಮಾಡ್ಕೊತಿದ್ದೀನಿ. ಇಲ್ಲಿ 4 ಫಿಂಗರ್ನ ನಾವು ಯೂಸ್ ಮಾಡಿಕೊಂಡು ಆರಾಮಾಗಿ ಪ್ಲೀಟ್ಸ್ ಅನ್ನೋದನ್ನು ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, 4 ಫಿಂಗರ್ನ ಯೂಸ್ ಮಾಡ್ಕೋಬೇಕು. ನಾನು ಹೇಗೆ ಮಾಡ್ತಾಯಿದ್ದೀನಿ ಅದೇ ಥರನೇ ಫಾಲೋ ಮಾಡಿದ್ರೆ ಎಷ್ಟು ರಫ್ ಆಗಿದ್ರೂ ನಮಗೆ ಸ್ಯಾರಿ ಪ್ಲೀಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೋಡಿ, ಈ ಥರ ಹ್ಯಾಂಡ್ಸ್ ಮೂಮೆಂಟ್ ಮಾಡ್ಕೊಬೇಕು. 4 ಫಿಂಗರ್ ತೊಗೊಂಡು ಒಳಗಡೆ ಈ ಥರ ಪ್ಲೀಟಿಂಗ್ ಮಾಡ್ಕೊಂಡು ಬಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಆಚೆ ಈಚೆ ಹೋಗಲ್ಲ. ಇದಾದಮೇಲೆ ನಾನು ನೆರಿಗೆಗಳನ್ನೆಲ್ಲ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೊತಾ ಹೋಗ್ತೀನಿ. ಇದೇ ಥರನೇ ಪ್ಲೀಟಿಂಗ್ ಮಾಡಿಕೊಂಡು ಪಿನ್ನಿಂಗ್ ಆದಮೇಲೆ ಕ್ಲಿಪ್ ಸಹಾಯದಿಂದ ಕ್ಲಿಪ್ಪಿಂಗ್ ಮಾಡಿಕೊಂಡು ಅದೇ ಥರನೇ ಸೇಮ್ ಹೇಗೆ ತೋರಿಸ್ದೆ ನಾನು 4 ಫಿಂಗರ್ ಯೂಸ್ ಮಾಡಿಕೊಂಡು ಪ್ಲೀಟ್ ಮಾಡ್ಕೊಳ್ಳೋದು, ಅದೇ ಥರನೇ ನೀವು ಫಾಲೋ ಮಾಡಿಕೊಂಡು ಪಿನ್ನಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕಾಗುತ್ತೆ ಸೆರಗು ಅದನ್ನು ನೋಡಿಕೊಂಡು ನೀವು ಪ್ಲೀಟಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಪ್ಲೀಟಿಂಗ್ ಎಲ್ಲ ಆದಮೇಲೆ ನಾನು ಒಂದು ಸರಿ ಚೆಕ್ ಮಾಡೋಣ ಅಂತ ನನ್ನ ಮೇಲೆ ಹಾಕಿದ್ದೀನಿ. ನೋಡಿ, ನನಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟನ್ನು ನಾನು ನೋಡಿಕೊಂಡು ಇಲ್ಲಿ ಮೆಷರ್ ಮಾಡಿಕೊಂಡೆ ಪ್ಲೀಟಿಂಗ್ ಮಾಡಿಕೊಂಡೆ. ಇದಾದಮೇಲೆ ನಾವು ಮಿಡಲ್ ಪ್ಲೀಟ್ಸ್ ಮಾಡಿದ್ವಲ್ಲ ಅದನ್ನು ತಗೊಳ್ಳೋಣ. ಅದನ್ನು ತಗೊಂಡು ನಾನು ಮತ್ತೆ ಐರನಿಂಗ್ ಟೇಬಲ್ಗೆ ಫಿಕ್ಸ್ ಮಾಡ್ಕೊತಿದ್ದೀನಿ. ಅದನ್ನು ನೋಡಿ, ಇಲ್ಲಿ ಹೇಗೆ ನಾನು ಅರೇಂಜ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊತಿದ್ದೀನಿ ಅದೇ ಥರನೇ ನೀವು ಮಾಡ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಹಾಫ್ ಇಂಚು ಬಿಟ್ಬಿಟ್ಟು ನಾನು ಪಿನ್ನಿಂಗ್ ಮಾಡ್ಕೊತಿದ್ದೀನಿ. ಎಲ್ಲ ಪ್ಲೀಟ್ಸ್ನು ಸ್ವಲ್ಪ ಅಂದರೆ ಒಂದು ಹಾಫ್ ಇಂಚು ಬಿಟ್ಬಿಟ್ಟು ನಾನು ಪಿನ್ನಿಂಗ್ ಮಾಡ್ಕೊತಿರೋದು. ರೀಸನ್ ಏನಂದರೆ ಒಟ್ಟಿಗೆ ಅಷ್ಟು ಇದ್ದರೆ ನಾವು ಸೀರೆ ಉಟ್ಕೊಂಡಾಗ ಸ್ವಲ್ಪ ಫ್ಯಾಟಿ ಅನಿಸುತ್ತೆ ಹೊಟ್ಟೆ ಭಾಗದಲ್ಲಿ. ಸೊ ಅದಕ್ಕೆ ನಾನು ಹಾಫ್ ಇಂಚು ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ಮೆಥಡು ನಿಮ್ಗೆ ಇಷ್ಟ ಆದರೆ ನೀವು ಸಹ ಇದನ್ನೇ ಕಾಪಿ ಮಾಡ್ಕೋಬೋದು. ಅಂದರೆ ಹೊಟ್ಟೆ ನಮಗೆ ಫ್ಯಾಟ್ ಅಷ್ಟು ಕಾಣಲ್ಲ, ಐರನ್ ಬೇರೆ ಮಾಡಿಬಿಟ್ಟಿರ್ತೀವಲ್ವ, ನೀಟಾಗಿ ಅದು ಫಿಕ್ಸ್ ಆಗುತ್ತೆ ನಮಗೆ. ನೋಡಿ, ಇಲ್ಲಿ ಅರೇಂಜ್ ಮಾಡಿಕೊಂಡು ನಾನು ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಫಾಲೋ ಮಾಡಿಕೊಂಡು ನಾನು ನೆಕ್ಸ್ಟ್ ಲಾಸ್ಟ್ವರೆಗೂ ಅದೇ ಥರನೇ ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ. ಅಂದರೆ ಅದೇ ಥರನೇ ಹಾಫ್ ಇಂಚು ನಾನು ಪ್ಲೀಟಿಂಗು ಅರೇಂಜ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡು ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ವರೆಗೂ ನಾನು ಇದನ್ನೇ ಫಾಲೋ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ಸಹ ಇದೇ ಥರನೇ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಸ್ಲಿಮ್ಮಾಗಿ ಅಷ್ಟು ನೀಟಾಗಿ ಬರುತ್ತೆ ಉಟ್ಟಾದಮೇಲೆ ಇದು.
ನೋಡಿ ಲಾಸ್ಟ್ ನೆರಿಗೆ ಏನು ಬರುತ್ತೆ ಅಲ್ಲಿ ಸಹ ನಾನು ಇದೇ ಥರ ಹಾಫ್ ಇಂಚು ಬಿಟ್ಟು ನಾನು ಅರೇಂಜ್ ಮಾಡಿಕೊಂಡು ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಸೆರಗು ಕಡೆ ಒಂದು ಕ್ಲಿಪ್ ಹಾಕ್ಕೊಂಡು ಐರನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಐರನ್ ಮಾಡಬೇಕಾದ್ರೆ ತುಂಬ ಹೀಟ್ ಇಟ್ಕೊಂಡು ಮಾಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಐರನ್ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು, ಯಾಕಂದರೆ ರೇಷ್ಮೆ ಸೀರೆ ಬೇರೆ ಮಾಡ್ತಾ ಇರ್ತೀವಿ ಅಲ್ವಾ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಹೀಟ್ನ. ಈ ಥರ ಮಾಡೋದ್ರಿಂದ ನಮಗೆ ಸ್ಯಾರಿ ಹೊಸದಾಗಿ ಉಡೋರು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಆಗುತ್ತೆ. ಅವ್ರಿಗೆ ಸಂಜೆವರೆಗೂ ಏನೂ ಆಗಲ್ಲ, ಸ್ಯಾರಿನ ಉಟ್ಕೊಂಡ್ಮೇಲೆ ನೀಟಾಗಿ ಮೇಂಟೈನ್ ಮಾಡ್ಕೊಬೋದು. ಈ ಥರ ಟಿಪ್ಸು ಟ್ರಿಕ್ಸು ಎಲ್ಲ ನನ್ನ ಚಾನಲಲ್ಲಿ ಎಲ್ಲರಿಗೂ ಸಿಗ್ತಾನೇ ಇರುತ್ತೆ, ಎಲ್ಲ ವೀಡಿಯೋಗಳಲ್ಲೂ ಸಿಗುತ್ತೆ. ನಿಮಗೂ ಎಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಟಿಪ್ಸು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಪೇಜ್ನ ನೋಡ್ತಾ ಇದ್ದೀರಾ, ವ್ಯೂಸ್ ಬರ್ತಿದೆ, ಬಟ್ ಫಾಲೋ ಮಾಡೋದು ಕಮ್ಮಿ ಆಗ್ತಿದೆ. ದಯವಿಟ್ಟು ಫಾಲೋ ಮಾಡಿ, ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ನನಗೂ ತುಂಬ ವೀಡಿಯೋಸ್ಗಳು ಮಾಡೋದಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು ಮಿಡಲ್ ಪ್ಲೀಟ್ಸ್ನ ಐರನ್ ಮಾಡಿಕೊಂಡು ನಿಮ್ಗೆ ತೋರಿಸ್ತಿದ್ದೀನಿ. ಇದನ್ನು ಐರನ್ ಮಾಡ್ಕೊಂಡು ತೋರಿಸೋದ್ರಿಂದ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಜಸ್ಟ್ ಐರನ್ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೀರೆನೇ ನಾನು ಆಪೋಸಿಟ್ ಹಾಕ್ಕೊತಾ ಇದ್ದೀನಿ, ಅಂದರೆ ಉಲ್ಟಾ ಹಾಕ್ಕೊತಾ ಇದ್ದೀನಿ ಸೀರೆನ ಉಲ್ಟಾ ಹಾಕ್ಕೊಂಡು ಸೆರಗ್ ಪಾರ್ಟ್ ಏನು ಬರುತ್ತೆ ನಮಗೆ ಆಪೋಸಿಟ್ ಹಾಕೋಬೇಕು. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಆ ಥರ ಆಪೋಸಿಟ್ ಹಾಕ್ಕೊಂಡು ಸಿಗಿಸ್ಕೊಳ್ಳೋ ಪಾರ್ಟ್ ಏನು ಬರುತ್ತೆ ಅದನ್ನು ನಾನು ಬಾಕ್ಸ್ ಥರ ಹಾಕ್ಕೊತಿದ್ದೀನಿ. ಇಲ್ಲಿ ಹೇಗೆ ಅರೇಂಜ್ ಮಾಡ್ಕೊತಿದ್ದೀನಿ ಅದೇ ಥರನೇ ಮಾಡ್ಕೊಬೇಕಾಗುತ್ತೆ. ನೋಡಿ ಇಲ್ಲಿ ತೋರಿಸಿದ್ದೀನಲ್ವಾ, ಅದೇ ಥರನೇ ಬಾಕ್ಸ್ ಬರೋ ಥರ ಮಾಡ್ಕೊತಾ ಇದ್ದೀನಿ. ಸೀರೆ ಉಲ್ಟಾ ಇದೆ, ನೆನಪಲ್ಲಿ ಇಟ್ಕೊಳ್ಳಿ, ಯಾರೂ ಕನ್ಫ್ಯೂಸ್ ಆಗಬೇಡಿ. ಸೀರೆ ಬಂದು ಉಲ್ಟಾ ಹಾಕ್ಕೊಂಡು ಸಿಗಿಸ್ಕೊಳ್ಳೋ ಪಾರ್ಟ್ ಏನಿರುತ್ತೆ ಅದನ್ನು ನಾನು ಬಾಕ್ಸ್ ಥರ ಅರೇಂಜ್ ಮಾಡ್ಕೊತಿದ್ದೀನಿ ಇಲ್ಲಿ. ಮತ್ತು ಸೆರಗ್ ಕಡೆ ಪಾರ್ಟ್ ತಗೊಂಡು ನಾನು ನಮ್ಮ ಕಡೆ ಬರೋ ಥರ ಮಿಡಲ್ಗೆ ಹಾಕ್ಕೊಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ನಾನು ಮಾಡ್ತಿದ್ದೀನಿ ಅದೇ ಥರನೇ ಫಾಲೋ ಮಾಡಿ ನೀವು. ಆ ಬಾಕ್ಸ್ ಹೇಗೆ ಬರುತ್ತೆ, ಎಷ್ಟು ಮೆಷರ್ಗೆ ಮಾಡ್ಕೊಂಡಿರ್ತೀವಿ ಅಷ್ಟೇ ಮೆಷರ್ಗೆ ನಾವು ನೋಡಿಕೊಂಡು ಅರೇಂಜ್ ಮಾಡ್ಕೊಬೇಕು. ಇಲ್ಲಿ ಈ ಥರ ನಾವು ಹೋಲ್ಡ್ ಮಾಡಿಟ್ಕೊಂಡು ಆಮೇಲೆ ಹೇಗೆ ಫೋಲ್ಡ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಬಾಕ್ಸ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಮೆಷರ್ ಮಾಡಿಕೊಂಡು ನಾವು ಇಲ್ಲಿ ಕೈ ಇಟ್ಟು ತೋರಿಸ್ತಿದ್ದೀನಿ ನೋಡಿ, ಆ ಥರ ಮೆಷರ್ ಮಾಡಿಕೊಂಡು ಅದನ್ನು ನಮ್ಮ ಕಡೆಗೆ ಹಾಕ್ಕೋಬೇಕು ಅಲ್ಲಿನವರೆಗೂ. ಮತ್ತು ರಿಮೈನಿಂಗ್ ಸ್ಯಾರಿ ಏನು ಬರುತ್ತೆ ಇಲ್ಲಿ ಮೆಸ್ಸಿಯಾಗಿ ಅದನ್ನು ಒಳಗಡೆಗೆ ಹಾಕ್ಕೋಬೇಕು, ಅಂದರೆ ನಮಗೆ ನೀಟ್ ಫಿನಿಶಿಂಗ್ ಬೇಕಲ್ವಾ. ಸೊ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಅದೇ ಥರನೇ ಫಾಲೋ ಮಾಡಿ ನೀವು. ಇದಾದಮೇಲೆ ನಾನು ಸ್ಯಾರಿನ ನೀಟಾಗಿ ಎಲ್ಲಿ ಮೆಸ್ಸಿ ಆಗಿರುತ್ತೆ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನಾನು ಹ್ಯಾಂಗರ್ ಇಸ್ಕೊಂಡು ಮಿಡಲ್ ಇಲ್ಲಿ ತೋರಿಸ್ತಿದ್ದೀನಲ್ವಾ ಅದೇ ಥರನೇ ಮಿಡಲಲ್ಲಿ ಹ್ಯಾಂಗರ್ ಇಟ್ಕೊಂಡು ಒಳಗಡೆಯಿಂದ ನಾವು ಸ್ಯಾರಿನ ಹೊರಗಡೆ ತಕ್ಕೋಬೇಕು. ನಾವೇನು ಉಲ್ಟಾ ಹಾಕಿರ್ತೀವಿ ಇವಾಗ ಅದು ಸೀದಾ ಆಗಿ ಬರುತ್ತೆ ನಮಗೆ, ಅಂದರೆ ಫ್ರಂಟ್ ಏನಿರುತ್ತೆ ಐರನಿಂಗ್ ಮಾಡಿರೋದು ಅದು ನಮಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಈಕ್ವಲಾಗಿ ಮಾಡ್ಕೊಬೇಕು ನೋಡಿ, ಎರಡೂ ಸೈಡೂ ಈಕ್ವಲ್ ಬರೋ ಥರ ನಾವು ಅರೇಂಜ್ ಮಾಡಿಕೊಂಡು ಸ್ಯಾರಿನೇ ನಾನಿಲ್ಲಿ ಉಲ್ಟಾ ಮಾಡ್ಕೊತಿದ್ದೀನಿ ಹ್ಯಾಂಗರಿಂದ, ಯಾಕಂದರೆ ಫ್ರಂಟ್ದು ಏನು ಮಾಡ್ಕೊಂಡಿದ್ವಿ ಪ್ಲೀಟು ಅದು ನಮಗಿಲ್ಲಿ ಚೆನ್ನಾಗಿ ಸಿಗುತ್ತೆ. ನೋಡಿ, ಇಲ್ಲಿ ಸ್ಯಾರಿನೇ ನಾನು ಹ್ಯಾಂಗರ್ನೇ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಈ ಥರ ಉಲ್ಟಾ ಮಾಡ್ಕೊಂಡ್ಮೇಲೆ ನಾವು ಸೆಟ್ ಮಾಡ್ಕೊಬೇಕಾಗತ್ತೆ. ಸ್ಯಾರಿ ಮುಂದೆ ಪ್ಲೀಟಿಂಗ್ ಏನು ಬರುತ್ತೆ ಅದನ್ನು ನಾನಿಲ್ಲಿ ಅರೇಂಜ್ ಮಾಡಿಕೊಂಡು ಸೆರಗ್ ಪಾರ್ಟ್ ಏನು ಬರುತ್ತೆ ಪ್ಲೀಟಿಂಗ್ ಮಾಡ್ಕೊಂಡಿದ್ವಲ್ಲ ಮೊದಲೇ ಅದನ್ನು ಹ್ಯಾಂಗರ್ ಒಳಗಡೆಯಿಂದ ತಗೊಂಡು ನಾನಿಲ್ಲಿ ಮುಂದಕ್ಕೆ ಎಷ್ಟು ಬೇಕೋ ನನಗೆ ಅಷ್ಟಕ್ಕೆ ನೋಡಿಕೊಂಡು ಪಿನ್ನಿಂಗ್ ಮಾಡ್ಕೊಬೇಕು. ಪಿನ್ನಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಯಾಕಂದರೆ ನಾವು ಹ್ಯಾಂಗರ್ಗೆ ಹಾಕಿದಾಗ ಅದು ಬಿದ್ದೋಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಿನ್ನಿಂಗ್ ಮಾಡ್ಕೊತಿದ್ದೀನಲ್ಲ, ಅಲ್ಲಿ ಪಿನ್ನಿಂಗ್ ಮಾಡ್ಕೊಂಡಾದಮೇಲೆ ನೋಡಿ ನಮಗೆ ಈ ಥರ ಕಾಣುತ್ತೆ ಫೈನಲಾಗಿ. ಇದಾದಮೇಲೆ ನಾನು ಪ್ಲಫಿ ಪ್ಲೀಟ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೆರಿಗೆ ಅಂತ ಏನು ಹೇಳ್ತೀವಿ ಆ ಪಾರ್ಟಲ್ಲಿ ಪಿನ್ ಹಾಕ್ಕೊಂಡಿರ್ತೀವಲ್ವ ಅದನ್ನು ನಾವು ರಿಮೂವ್ ಮಾಡ್ಕೊಂಬಿಡ್ಬೇಕು. ಇಲ್ಲಿ ರಿಮೂವ್ ಮಾಡ್ಕೊಂಡಾದಮೇಲೆ ಕರ್ಲರ್ ಮಿಷಿನ್ ಸಿಗುತ್ತೆ,
ಕರ್ಲರ್ ಮಿಷಿನಲ್ಲಿ ಇವಾಗ ಟ್ರೆಂಡ್ ಓಡ್ತಾ ಇರೋದು ಇದೆ, ಫ್ಲಫಿ ಪ್ಲೀಟ್ಸ್ ಅಂತ ಹೇಳ್ತಾರೆ. ಕರ್ಲರ್ದು ಏನು ಕ್ಲಿಪ್ ಇರುತ್ತೆ ಅದು ಮೇಲೆ ಬರೋ ಹಾಗೆ ಇಟ್ಕೋಬೇಕು. ಇದಾದಮೇಲೆ ಒಂದೊಂದೇ ನೆರಿಗೆಗೆ ನಾವು ಈ ಥರ ರೌಂಡ್ ಶೇಪ್ ಮಾಡಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇದು ಲೇಟೆಸ್ಟ್ ಆಗಿರೋದ್ರಿಂದ ತುಂಬಾ ಟ್ರೆಂಡಿಂಗಲ್ಲಿ ಇದೆ. ನೋಡಿ ಇಲ್ಲಿ ಯಾವ ಥರ ಮಾಡ್ತಿದ್ದೀನಿ ಅದೇ ಥರನೇ ಫಾಲೋ ಮಾಡ್ಕೋಬೇಕು. ರೌಂಡ್ ಶೇಪಲ್ಲಿ ಹೀಟ್ ಮಾಡಿರ್ತೀವಲ್ಲ ಅದು ಹಾಗೆ ನಿಲ್ಲುತ್ತೆ ಅದು ನಮಗೆ. ನೋಡಿ ಇಲ್ಲಿ ಫೈನಲಾಗಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮಗೆ ಫ್ಲ್ಯಾಟ್ ಆಗಲ್ಲ, ಆವಾಗ ರೌಂಡ್ ಶೇಪಲ್ಲೇ ಇರುತ್ತೆ ನಾವು ಉಟ್ಕೊಂಡಾಗ. ನೋಡಿ ಇಲ್ಲಿ ಫೈನಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸ್ಯಾರಿನ ಹ್ಯಾಂಗರ್ ಫೋಲ್ಡ್ ಮಾಡ್ಕೋಬೋದು ಅಂತ. ಇದು ಇವಾಗಿನ ಟ್ರೆಂಡಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ನನಗೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಿಮಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡೆ ಈ ವಿಡಿಯೋನ ನಾನು ಮಾಡಿದ್ದೀನಿ. ಇನ್ನು ಯಾವ ಟಾಪಿಕ್ ಬಗ್ಗೆ ನಾನು ಮಾಡಬೇಕು ಅಂತ ನೀವು ತಿಳಿಸಿದ್ರೆ ನಾನು ಅದ್ರ ಮೇಲೆ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಆಲ್ರೆಡಿ ಎಷ್ಟೊಂದು ಜನ ಕಮೆಂಟ್ಸಲ್ಲಿ ತಿಳಿಸ್ತಿದ್ದೀರಾ ಈ ಥರ ಟಾಪಿಕ್ ಬಗ್ಗೆ ಮಾಡಿ ಅಂತ. ಹೇರ್ ಸ್ಟೈಲ್ ಬಗ್ಗೆನೂ ಕೇಳ್ತಾ ಇದ್ದೀರಾ, ಅದನ್ನು ಸಹ ನಾನು ಕನ್ಸಿಡರ್ ಮಾಡಿದ್ದೀನಿ, ಅದನ್ನು ಮಾಡೋ ಪ್ರಯತ್ನದಲ್ಲೇ ಇದ್ದೀನಿ. ಇನ್ನು ಯಾಕೆ ನೀವು ತಡ ಮಾಡ್ತಿದ್ದೀರಾ ಅಂದರೆ ವ್ಯೂಸ್ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ ಕಮ್ಮಿ ಇದೆ. ಸೊ ಆದ್ದರಿಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಟಾಪಿಕ್. ಥ್ಯಾಂಕ್ ಯು ಸೋ ಮಚ್.